ನಟ ಡಾಲಿ ಧನಂಜಯ್ ಸರ್ ಇದ್ದಾರೆ, ಅವ್ರನ್ನ ಬನ್ನಿ ಮಾತಾಡಿಸ್ತಾ ಹೋಗೋಣ. ಸರ್, ಅರಮನೆಗೆ ಬಂದಿದ್ದೀರಾ, ಆನೆಗಳನ್ನ ನೋಡಿದ್ರಿ, ಏನ್ ಅನ್ನಿಸ್ತು ಸರ್? ನಮಗೆ ಖುಷಿನೇ ಯಾವಾಗ ಅರಮನೆಗೆ ಬಂದ್ರು. ಇದೇ ದಸರಾನೇ ನಾವು ಪ್ರತಿ ವರ್ಷವೂ ಎಲ್ಲ ದಸರಾದೆಲ್ಲ ಈವೆಂಟ್ಸ್ನು ನೋಡಿ ತುಂಬ ಎಂಜಾಯ್ ಮಾಡ್ತಾ ಇದ್ವಿ ಮೈಸೂರಲ್ಲಿ. ಸೊ ಇವತ್ತು ಒಂದು ಒಳ್ಳೆ ಇನಿಷಿಯೇಟಿವ್ಗೋಸ್ಕರ ಅರಮನೆಗೆ ಬಂದ್ವಿ. ನಮ್ಮ ಮಾವತರಿಗೆಲ್ಲ ಲಿಡ್ಕರ್ ವತಿಯಿಂದ ಚಪ್ಪಲಿಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ಅಂತ ಖುಷಿ ಯಾವಾಗ ಬಂದರು. ದಸರಾ ಅಂದ್ರೆ ನಿಮ್ಗೆ ನೆನಪಾಗುವಂತಹ ಒಂದು ಗಳಿಗೆ ಅಂದ್ರೆ ಸರ್? ಎಲ್ಲದೂ ನಾವು ಯುವ ದಸರಾ ತುಂಬ ಎಂಜಾಯ್ ಮಾಡ್ತಾ ಇದ್ವಿ. ಇವಾಗ ಯುವ ಸಂಭ್ರಮ ಅಂತ ಮಾಡ್ತಾರೆ ಓಪನ್ ಏರ್ ಥಿಯೇಟ್ರಲ್ಲಿ. ನಾವೆಲ್ಲ ಮಾಡ್ಬೇಕಾದ್ರೆ ಅಲ್ಲೇ ಯುವ ದಸರಾ ನಡೆಯೋದು, ಸಖತ್ ಎಂಜಾಯ್ ಮಾಡ್ತಾ ಇದ್ವಿ. ಆ್ಯಂಡ್ ಈವನ್ ಪ್ರೊಸೆಷನ್ನು ಅಷ್ಟೇ, ಅಷ್ಟು ಕ್ರೌಡ್ ಮಧ್ಯೆ ಆ ಬಿಲ್ಡಿಂಗ್ ಮೇಲೆ ನಿಂತ್ಕೊಂಡು, ನಮ್ಮ ಕಾವ ಕಾಲೇಜೆಲ್ಲ ಇಲ್ಲಿತ್ತು ಅವಾಗ, ಬಿಲ್ಡಿಂಗ್ಗಳ ಮೇಲೆ ನಿಂತ್ಕೊಂಡು ಪ್ರೊಸೆಷನ್ಗಳೆಲ್ಲ ನೋಡಿ ಎಂಜಾಯ್ ಮಾಡ್ತಾ ಇದ್ವಿ. ದಸರಾ ಯುವ ಸಂಭ್ರಮದಲ್ಲಿ ನೀವು ಡ್ಯಾನ್ಸ್ ಮಾಡಿರೋ ನೆನಪಿದೆಯಾ ಸರ್ ಕಾಲೇಜ್ ಡೇಸಲ್ಲಿ? ಖಂಡಿತ, ಓಪನ್ ಏರ್ ಥಿಯೇಟ್ರಲ್ಲಿ ಬೇಕಾದಷ್ಟು ಕೊಂಡಿದ್ದೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಜೊತೆಗೆ ಇವತ್ತು ಲಿಡ್ಕರ್ MD ವಸುಂಧರಾ ಮೇಡಮ್ ಅವರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗೋಣ ಬನ್ನಿ. ಮೇಡಮ್ ನಮಸ್ಕಾರ. ನಮಸ್ತೆ. ಕಾವಾಡಿಗರಿಗೆ ಉಚಿತವಾಗಿ ಪಾದರಕ್ಷೆಗಳನ್ನ ನೀಡಿದ್ದೀರಾ, ಅದ್ರ ಬಗ್ಗೆ ಹೇಳೋದಾದ್ರೆ? ಲಿಡ್ಕರ್ ಒಂದು ರಾಜ್ಯ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಕೆಲಸ ಮಾಡ್ತಿರುವಂಥ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮ ನಿಯಮಿತ ಅನ್ನೋ ಒಂದು ಸಂಸ್ಥೆ ಆಗಿದೆ. ಇದರಲ್ಲಿ ಲಿಡ್ಕರ್ ಬ್ರ್ಯಾಂಡಿನಡಿ ನಾವು ಬಹಳಷ್ಟು ಚರ್ಮೋತ್ಪನ್ನಗಳನ್ನು ಮಾರಾಟ ಮಾಡ್ತಿದ್ದೀವಿ. ರಾಜ್ಯಾದ್ಯಂತ ಒಂದು 18-19 ಮಳಿಗೆಗಳಿದೆ ನಮ್ಮದು. ಇದು ನಾಡ ಹಬ್ಬ ದಸರಾ, ಇದು ತುಂಬ ವಿಶ್ವವಿಖ್ಯಾತ. ಎಲ್ಲರಿಗೂ ದಸರಾ ಅಂದ ತಕ್ಷಣ ಒಂದು ಆಕರ್ಷಣೆ ಇರುತ್ತೆ, ಮಾವುತರು ಅಂದ ತಕ್ಷಣ ಒಂದು ಆಕರ್ಷಣೆ ಇರುತ್ತೆ. ನಮಗೆ ಡಾಲಿ ಧನಂಜಯ ಅವರು ನಮ್ಮ ಪ್ರಚಾರ ರಾಯಭಾರಿಯಾಗಿದ್ದಾರೆ, ಮತ್ತು ಸನ್ಮಾನ್ಯ HC ಮಹದೇವಪ್ಪ ಅವರು ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರು, ಜೊತೆಗೆ ಮೈಸೂರಿನ ಉಸ್ತುವಾರಿ ಸಚಿವರಾಗಿದ್ದಾರೆ. ಒಂದು ಕಳೆದ ಬಾರಿ ಬಂದಾಗ ನಮ್ಮ ವಸ್ತು ಪ್ರದರ್ಶನದ ಮಳಿಗೆ ನೋಡಲಿಕ್ಕೆ ಬಂದಾಗ ಇಲ್ಲೇ ಹೀಗೆ ಬಂದಿದ್ವಿ. ಆವಾಗ ಅನ್ನಿಸ್ತು ನಮ್ಮ ಮಾವುತರಿಗೆ ಲಿಡ್ಕರ್ ಕಡೆಯಿಂದ ಏನಾದರೂ ಸಹಕಾರ ಕೊಡೋಣ ಅಂತ ಯೋಚನೆ ಮಾಡಿ ನಮ್ಮ ಅಧ್ಯಕ್ಷರು ಶ್ರೀ ಮುಂಡರಗಿ ನಾಗರಾಜ್ ಸರ್ ಅಂತಿದ್ದಾರೆ, ಅವ್ರ ಹತ್ರ ನಾನು ಚರ್ಚೆ ಮಾಡಿದೆ. ಆಯಿತು, ಕೊಡೋಣ, ನಾವು ಉಚಿತವಾಗಿ ಪಾದರಕ್ಷೆಗಳನ್ನ ಕೊಡೋಣ, ನಮಗೆ ಪ್ರಚಾರನೂ ಸಿಗುತ್ತೆ ಮತ್ತು ಸರ್ಕಾರದ ವತಿಯಿಂದ ಮಾವುತರಿಗೆ ಒಂದು ಸಹಕಾರ ಕೊಟ್ಟಾಗೂ ಆಗುತ್ತೆ, ಮಾಡೋಣ ಅಂತ ಹೇಳಿದ್ರು. ಹಾಗಾಗಿ ನಾನು DFO ಸರ್ನ ಮತ್ತು RFO ಸರ್ ಹತ್ರ ಎಲ್ಲ ಮಾತಾಡಿದಾಗ ಅವರು ತುಂಬ ಖುಷಿಯಿಂದ ಮಾಡಿ ಅಂತ ಹೇಳಿದ್ರು. ಮಿನಿಸ್ಟರ್ ಸರ್ ಎಲ್ಲರದೂ ಅಭಿಪ್ರಾಯ ತಗೊಂಡು ಅವ್ರದ್ದೆಲ್ಲ ಒಮ್ಮತ ತಗೊಂಡು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ವಿ. ಸುಮಾರು 65-70 ಜನ ಕಾವಾಡಿಗರಿಗೆ ಮತ್ತು ಅವರ ಕುಟುಂಬದವರಿಗೆ ನಾವು ಉಚಿತವಾದ ಪಾದರಕ್ಷೆಗಳನ್ನ ಹಂಚಿಕೊಟ್ಟಿದ್ದೀವಿ ಇವತ್ತು. ಇದ್ರ ಜೊತೆಗೆ ಸರ್ಕಾರದಿಂದ ಒಂದು ಮಾವುತರಿಗೆ ಏನೆಲ್ಲ ಸೌಲಭ್ಯಗಳನ್ನ ಕೊಡಬೇಕು ಅಂತ ನೀವು ಯೋಜನೆಗಳನ್ನ ಯೋಜನೆಗಳನ್ನ ಹಾಕೊಂಡಿದ್ದೀರಾ? ಅಲ್ಲ, ಅದು ನಾನು ಹೇಳಲಿಕ್ಕಾಗಲ್ಲ. ಸರ್ಕಾರದ ಬಹಳಷ್ಟು ಬೇರೆ ಬೇರೆ ಇಲಾಖೆಗಳಿರುತ್ತೆ, ಅವರು ಕಾರ್ಯಕ್ರಮಗಳನ್ನ ಆಯೋಜಿಸಬೇಕು. ಲಿಡ್ಕರ್ ಕಡೆಯಿಂದ ಇದು ಮೊದಲನೇ ವರ್ಷ ನಾವು ಪ್ರಾರಂಭ ಮಾಡಿರೋದು. ಅವಕಾಶ ಆದರೆ ಪ್ರತಿ ವರ್ಷವೂ ಇದು ಮಾವುತರಿಗೆ, ಯಾಕೆಂದರೆ ಚಪ್ಪಲಿಗಳು ಅವರು ಕಾಡಿನಲ್ಲಿ ಓಡಾಡ್ತಾ ಇರಬೇಕಾದ್ರೆ ಅದು ಕಟ್ಟಾಗಬಹುದು, ಹಾಳಾಗಬಹುದು, ಒಂದು ವರ್ಷದವರೆಗೆ ಬಾಳಿಕೆ ಬರದೇ ಇರಬಹುದು. ಹಾಗಾಗಿ ಪ್ರತಿ ವರ್ಷ ಇದನ್ನು ಲಿಡ್ಕರ್ ಕಡೆಯಿಂದ ಕೊಡುವಂಥದ್ದು ಒಂದು ಯೋಜನೆಗಳನ್ನ ರೂಪಿಸ್ಕೊಳ್ಬಹುದು ಉಚಿತವಾಗಿ. ಅದಷ್ಟೇ ನಾನು ಹೇಳಬಹುದು. ಇನ್ನು ಉಳಿದ ಹಾಗೆ ಬೇರೆ ಬೇರೆ ಇಲಾಖೆಯವರು ಮತ್ತು ಸರ್ಕಾರ ಅದನ್ನು ತೀರ್ಮಾನ ತಗೊಳ್ಬೇಕು. ಸರ್ಕಾರ ಮಾವುತರಿಗೆ ಯಾವ ಒಂದು ಸೌಲಭ್ಯವನ್ನು ಕೊಟ್ಟರೆ ತುಂಬ ಅನುಕೂಲ ಆಗುತ್ತೆ ಅಂತ ನಿಮ್ಗೆ ಅನ್ಸುತ್ತೆ ಮೇಡಮ್? ಅದನ್ನು ಮಾವುತರನ್ನ ಕೇಳಬೇಕು, ಅವ್ರಿಗೆ ಏನು ಬೇಕು ಅನ್ನೋದು ಅವರಿಗಷ್ಟೇ ಗೊತ್ತಿರುತ್ತೆ. ನಾವು ಅದನ್ನು ಹೇಳೋಕ್ಕಾಗೋದಿಲ್ಲ. ನೀವು ಇದೇ ಊರವರ, ಮೈಸೂರಿನವರೇನಾ? ಮಂಡ್ಯ ಅಂದರೆ ಶ್ರೀರಂಗಪಟ್ಟಣದಲ್ಲೆಲ್ಲ ಆನೆಗಳು ಬರುತ್ತೆ, ಅಲ್ಲೂ ಕೂಡ ಚಿಕ್ಕದಾಗಿ ಒಂದು ಮಹೋತ್ಸವವನ್ನು ಮಾಡ್ತಾರೆ, ಅಂಬಾರಿಯನ್ನು ಹೊರ್ತಾರೆ. ಅದ್ರ ಬಗ್ಗೆ ಹೇಳೋದಾದ್ರೆ? ನಂದು ಮಂಡ್ಯ ಮದ್ದೂರು, ಹಾಗಾಗಿ ಶ್ರೀರಂಗಪಟ್ಟಣ ದಸರಾ ಆಗುತ್ತೆ ಅಲ್ಲೂ, ಬಟ್ ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ. ಇಲ್ಲಿ ಗಂಗೋತ್ರಿನಲ್ಲಿ, ನಾನು ಮಾನಸ ಗಂಗೋತ್ರಿನಲ್ಲಿ MA ಓದಿರೋದ್ರಿಂದ ಮೈಸೂರಿನ ಪರಂಪರೆ, ರಾಜಮನೆತನ ಮತ್ತು ಈ ದಸರಾ ಇದೆಲ್ಲ ಮುಂಚಿಂದನೂ ಗೊತ್ತಿರೋದ್ರಿಂದ ಬಹಳ ಆಕರ್ಷಣೆ ಮತ್ತು ತುಂಬ ವಿಶೇಷವಾದ ಪ್ರೀತಿ, ಹೆಮ್ಮೆ ಅಂತ ಅನಿಸುತ್ತೆ. ಈಗ ಲಿಡ್ಕರ್ನ MD, ಆಗ ನೀವು ಮಾನಸ ಗಂಗೋತ್ರಿಯ ಸ್ಟೂಡೆಂಟ್. ಅವಾಗ ನೀವು ಯುವ ದಸರಾದಲ್ಲೆಲ್ಲ ಹಾಡು ಹೇಳೋದು, ಡ್ಯಾನ್ಸ್ ಮಾಡೋದು, ಈ ರೀತಿ ಕಾಂಪಿಟೇಷನ್ಗಳಿಗೆಲ್ಲ ಹೋಗ್ತಿದ್ರಾ? ದಸರಾದಲ್ಲಿ ಜಗನ್ಮೋಹನ ಪ್ಯಾಲೇಸ್ನಲ್ಲಿ ಒಂದು ಭರತನಾಟ್ಯಂ ಕಾರ್ಯಕ್ರಮ ಕೊಟ್ಟಿದ್ವಿ. ನಾನು ಗುರುದೇವ ಲಲಿತ ಕಲಾ ಅಕಾಡೆಮಿಯಿಂದ ಚೇತನ ರಾಧಾ ಕೃಷ್ಣ ಅಂತ ಹೇಳಿ ನನ್ನ ಗುರುಗಳು, ಭರತನಾಟ್ಯಂ ಗುರುಗಳು, ಅವರ ಒಂದು ಗುಂಪಿನಲ್ಲಿ ನಾನು ಜಗನ್ಮೋಹನ ಪ್ಯಾಲೇಸ್ನಲ್ಲಿ ಕೊಟ್ಟಿದ್ದು ನೆನಪಿದೆ. ಜೊತೆಗೆ ಇದೇ ಅಂಬಾರಿ ದಸರಾ ಜಂಬೂ ಸವಾರಿಗೆ ನಾನು ನಿರೂಪಣೆ ಕೂಡ ಮಾಡಿದ್ದೆ, ಜಂಬೂ ಸವಾರಿಯ ನಿರೂಪಣೆ ಮಾಡಿದ್ದೆ. ಅದೆಲ್ಲ ಒಂದು ಸ್ವಚ್ಛವಾದ ಒಂದು ಖುಷಿ ಅನ್ನಿಸುವಂಥ ನೆನಪುಗಳು. ಓಕೆ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.